ಬಂಡಾಯದ ನಾಡು ಎಂದು ಖ್ಯಾತಿ ಪಡೆದಿರುವ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಇಂದು ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ನರಗುಂದ ಪಟ್ಟಣಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ರೈತ ನಾಯಕರು ಹಾಗೂ ಗಣ್ಯರು ಆಗಮಿಸಿದ್ದರು. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್, ನರಗುಂದ ಶಾಸಕ ಸಿ.ಸಿ. ಪಾಟೀಲ್, ನವಲಗುಂದ ಶಾಸಕ ಎನ್.ಎಚ್. ಕೋನರೆಡ್ಡಿ, ಶಾಸಕ ದರ್ಶನ್ ಪುಟ್ಟಣ್ಣಯ್ಯ, ಮಾಜಿ ಸಚಿವ ಬಿ.ಆರ್. ಯಾವಗಲ್ ಸೇರಿದಂತೆ ರಾಜಕೀಯ ಮುಖಂಡರು, ಸಂಘಟಕರು, ಮಠಾಧೀಶರು, ರೈತ ಮುಖಂಡರು ರೈತ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿದರು. ಈ ವೇಳೆ ಹೋರಾಟದಲ್ಲಿ ಮಡಿದ ಹುತಾತ್ಮ ರೈತರನ್ನ ಸ್ಮರಿಸಿದರು. ರೈತ ಹುತಾತ್ಮ ದಿನ ಆಚರಿಸಲು ಕಾರಣ 1980ರ ಪೂರ್ವದಲ್ಲಿ ನೀರು ಬಾರದಿದ್ದರೂ ವಿನಾಕಾರಣ ನೀರಿನ ಕರ ತುಂಬಬೇಕಾಗಿತ್ತು. ಸರ್ಕಾರಕ್ಕೆ ವಿನಾಕಾರಣ ನೀರಿನ ಕರ ನೀಡುವುದಿಲ್ಲ ಎಂದು ರೈತರು ಹೋರಾಟಕ್ಕೆ ಮುಂದಾದರು. ಈ ವೇಳೆ ಜಿಲ್ಲೆ ಚಿಕ್ಕನರಗುಂದ ಗ್ರಾಮದ ವೀರಪ್ಪ ಕಡ್ಲಿಕೊಪ್ಪ ಹಾಗೂ ನವಲಗುಂದ ತಾಲೂಕಿನ ಅಳಗವಾಡಿ ರೈತ ಬಸಪ್ಪ ಲಕ್ಕುಂಡಿ ಪೊಲೀಸರ ಗುಂಡಿಗೆ ಹುತಾತ್ಮರಾದರು. ನರಗುಂದ ಮತ್ತು ನವಲಗುಂದದಲ್ಲಿ ನಡೆದ ರೈತರ ಹೋರಾಟವು ಅಂದಿನ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಕಾರಣವಾಯಿತು. ಇದು ರೈತ ಹೋರಾಟದ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಜುಲೈ 21ರಂದು ರೈತ ಹುತಾತ್ಮ ದಿನಾಚರಣೆ ಮಾಡಲಾಗಿದೆ. ಇದು 45ನೇ ರೈತ ಹುತಾತ್ಮ ದಿನವನ್ನಾಗಿ ಆವರಿಸಲಾಯಿತು. ಇಂದು 45ನೇ ರೈತ ಹುತಾತ್ಮ ದಿನವನ್ನಾಗಿ ಆಚರಿಸಲಾಯಿತು. ರೈತರ ಸಮಸ್ಯೆಗಳು ಕೇವಲ ಸಮಸ್ಯೆ ಆಗಿ ಉಳಿಯಬಾರದು, ಅವು ಕಾರ್ಯರೂಪಕ್ಕೆ ತರುವ ಕೆಲಸ ಆಗಬೇಕು. ರೈತರ ಬಾಳಿಗೆ ಬೆಳಕಾಗಬೇಕು. ಮಹದಾಯಿ, ಕಳಸಾ ಬಂಡೂರಿ ನೀರಿಗಾಗಿ ರೈತರು ನಿರಂತರ ಹೋರಾಟ ಮಾಡುತ್ತಲೇ ಇದ್ದಾರೆ. ಆದರೆ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಯೋಜನೆಗಳು ಸರಿಯಾಗಿ ಜಾರಿಗೊಳ್ಳದಿರುವುದು ರೈತರ ನೋವಿನ ಮಾತುಗಳಾಗಿವೆ. ಇಂದು ನರಗುಂದದಲ್ಲಿ ರೈತ ಸ್ಮಾರಕ ಭವನಕ್ಕೆ ಭೂಮಿ ಪೂಜೆಯನ್ನು ಸಚಿವ ಎಚ್.ಕೆ. ಪಾಟೀಲ್ ಸಲ್ಲಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ನ್ಯಾಯ ಒದಗಿಸುವಂತೆ ಕೆಲಸ ಮಾಡಿ ಕೊಡಬೇಕು ಅಂತ ಆಗ್ರಹಿಸಿದರು. ಅವರವರ ಎದುರಾಳಿಗಳವರ ಎಲ್ಲರೂ ಒಂದಾಗಿ ಕೂಡಿ ಬಂದರ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ವೀರಪ್ಪ ಕಡ್ಲಿಕೊಪ್ಪ ಅವರಿಗೆ ಬಸಪ್ಪ ಲಕ್ಕುಂಡಿ ಅವರಿಗೆ ಭಾರತ್ ಮಾತಾ ಕಿ ರೈತ ಸರ್ಕಾರಕ್ಕೆ बोलो भारत माता की, बोलो भारत माता की। शिवशंकरा गणवेना रुचिया चिन्नदा रुचि श्री कुमार गे चिन्नदा रुचि ಕರ್ನಾಟಕ ಸರ್ಕಾರ ಕಾನೂನು ಸಚಿವರಾದಂತಹ ಆರು ಮುನಗಳಂ ಮೂರು ಮಲಗಳಂ ಆರು ಮುನಗಳಂ ನೀರಿದಾತೆಗೆ ಚಾರು ಚರಿತೆಗೆ ನೀರಿದಾತೆಗೆ ಚಾರು ಚರಿತೆಗೆ ನಮ್ಮ ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಮೊಬೈಲಿಂದ ತೋರಿ ಸರ್
ಡಿಸಿ ಸಾಹೇಬರಾದ ಶ್ರೀಯುತ ಗಂಗಪ್ಪ ಸರ್ ಅವರು ಹಾಗೂ ನಮ್ಮ ನರಗುಂದ ತಾಲೂಕಿನ ದಂಡಾಧಿಕಾರಿಯಾದ ಶ್ರೀಯುತ ಶ್ರೀಶೈಲ್ ತವಾರ್ ಸಾಹೇಬರು ರಾಜಕಾರಣವನ್ನ ಮಾಡ್ತಾ ಇದನ್ನ ಓಟಿಗೋಸ್ಕರ ಬಳಕೆ ಮಾಡಿಕೊಳ್ಳೋದು ಊಟ ಆದ ಮೇಲೆ ಆ ಸಂದರ್ಭದಲ್ಲಿ ಸಾಕಷ್ಟು ನೋವಿಗೆ ಒಳಗಾಗಿರ್ತಕ್ಕಂಥ ಎಲ್ಲ ರೈತ ಬಂಧುಗಳಿಗೆ, ರೈತ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಗೌರವಪೂರ್ಣವಾಗಿರ್ತಕ್ಕಂಥ ನಮಸ್ಕಾರಗಳನ್ನು, ನಮನಗಳನ್ನು ಹೇಳ್ತಾ, ಇವತ್ತು ನಮ್ಮೆಲ್ಲರಿಗೆ ಒಂದು ರೀತಿ ಸಮಾಧಾನ ತಂದಿರತಕ್ಕಂಥ ದಿವಸ. ಯಾರು ನಮಗಾಗಿ ಹೋರಾಟ ಮಾಡಿದ್ರು ಅವರಿಗೆ ಗೌರವಿಸೋದಕ್ಕಾಗಿ ಸ್ಮಾರಕ ಮಾಡ್ತೀವಿ. ಅದು ಇವತ್ತೇ 21ನೇ ತಾರೀಕಿಗೆ ಈ ಪವಿತ್ರ ದಿವಸ ನಾವು ಭೂಮಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ಡ್ರಾಯಿಂಗ್ ಅನ್ನ ಸಿದ್ಧ ಮಾಡಿದ್ದೇವೆ. 45 ವರ್ಷದ ನಂತರ ನಾವು ಈ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡೋದಕ್ಕೆ ಪರಿಣಾಮಕಾರಿ ಕೆಲಸವನ್ನ ಇವತ್ತು ಮಾಡಿದ್ದೇವೆ. ಆ ರೀತಿ ಅಷ್ಟು ಸುಂದರವಾಗಿ ಮಾಡೋದಕ್ಕೆ ಸರ್ಕಾರ ಕಟಿಬದ್ಧ ಆಗಿದೆ. ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಮುಂದಿನ 9-10 ತಿಂಗಳೊಳಗೆ ಆ ಯೋಜನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮುಗಿಸಿ, ನಾವೇನು ಹುಲ್ಲು ಹಚ್ತೀವಿ, ಲಾನ್ ಹಚ್ತೀವಿ, ಆ ಲಾನು ಸಹಿತ ಮುಂದಿನ 21ನೇ ಜುಲೈಗೆ, ಅಂದರೆ 26 ಇಸ್ವಿ 21ನೇ ತಾರೀಕಿಗೆ ಇಲ್ಲಿ ಅದು ಸಂಪೂರ್ಣವಾಗಿ ಸಿದ್ಧ ಇರಬೇಕು. ನಮ್ಮ ನರಗುಂದ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಶಿವಶಂಕರ ಬೆಳಗುವೆನಾರುತಿಯ ಚಿನ್ನದಾರುತಿ ಶ್ರೀಕುಮಾರಗೆ ಚಿನ್ನದಾರುತಿ 6 ಗುಣಗಳಂ 3 ಮಲೆಗಳಂ 6 ಗುಣಗಳಂ ಮೀರಿದಾತೆಗೆ ಚಾರು ಚರಿತೆಗೆ ಮೀರಿದಾತೆಗೆ ಚಾರು ಚರಿತೆಗೆ ಆಚರಣೆ ಮಾಡ್ತಾರೆ. ಬಂಧುಗಳೇ, ಇವತ್ತು ವಿಶೇಷ ಬಹಳ ಜಾಣತನದ ಒಂದು ಸುಗಿಸ್ಕೊಳ್ಳುವ ಕೆಲಸವನ್ನ ಮಾಡಿದ್ರು. 2 ವಿವಾದ ಅಂತೆ ಮಾದಾಯಿ ವಿವಾದಕ್ಕೆ ಟ್ರಿಬ್ಯುನಲ್ ನೇಮಕ ಮಾಡಿದ್ರು. 2018ರಲ್ಲಿ ಡಿಸಿ ಸಾಹೇಬರಾದ ಶ್ರೀಯುತ ಗಂಗಪ್ಪ ಸರ್ ಅವರು ಹಾಗೂ ನಮ್ಮ ನರಗುಂದ ತಾಲೂಕಿನ ದಂಡಾಧಿಕಾರಿಯಾದ ಶ್ರೀಯುತ ಶ್ರೀಶೈಲ್ ತವಾರ್ ಸಾಹೇಬರು ಕೋಲ್ರೆಡ್ಡಿ ಅವರು ಪ್ರಸ್ತಾಪ ಮಾಡಿದರು. ನನಗೆ ಜಲ ವಿವಾದವನ್ನು ನೋಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನೆಲ್ಲ ನಾನು ಈಗ ಒಟ್ಟಾಗಿ ನೋಡ್ತಾ ಇದ್ದೀನಿ. ನಾನು ಇಷ್ಟೇ ಹೇಳ್ತೀನಿ, ಕೇಂದ್ರ ಸರ್ಕಾರ ನಮಗೆ ಅನುಮತಿ ಕೊಡೋದರಲ್ಲಿ ಅನ್ಯಾಯವನ್ನು ಮಾಡ್ತಾ ಇದೆ. ಮೀಟಿಂಗ್ ಕರೀತಾರೆ, ಈ ಕಳಸಾ ಬಂಡೂರಿ ವಿಚಾರ ಬಂದು ಕೂಡಲೇ ಮೀಟಿಂಗ್ ಮತ್ತೆ ಮುಂದೆ ಹಾಕ್ತಾರೆ. ಎಷ್ಟು ಸಲ? ಯಾಕೆ? ಏನು ಕಾರಣ? ನಮ್ಮ ಫಾರೆಸ್ಟ್ ಕೊಡ್ತೀವಿ, ಫಾರೆಸ್ಟ್ ಕ್ಲಿಯರೆನ್ಸ್ ಈಗಾಗಲೇ ನಿಮ್ಮ ಕಮಿಟಿಯವರು ಒಪ್ಕೊಂಡಾರ. ಯಾಕೆ ಹಿಂಗೆ ಮಾಡ್ತೀರಿ? ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವ ಆ ಗಟ್ಟಿ ಧ್ವನಿಯನ್ನು ಮತ್ತೊಮ್ಮೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕೇಳ್ತದೆ. ಇಲ್ಲಿ ಸಣ್ಣ ಪುಟ್ಟ ರಾಜಕಾರಣ ಮಾಡೋದು ಬಿಡಿ, ಸಣ್ಣ ಪುಟ್ಟ ರಾಜಕಾರಣ ಮಾಡೋದು ಬಿಡಿ. ಇವತ್ತು ನಾವು ಅತ್ಯಂತ ಭಾವಾತ್ಮಕವಾಗಿ ಈ ಚಳವಳಿಯ ಹುತಾತ್ಮರಿಗೆ ನಮನ ಹೇಳುವುದರಿಂದ ನಾನು ಹೆಚ್ಚು ಮಾತು ಬೆಳೆಸೋದಿಲ್ಲ. ಆದರೆ ಕೇಂದ್ರ ಸರ್ಕಾರ
ರೈತರಿಗೆ ಅನ್ಯಾಯ ಮಾಡೋದನ್ನು ನಿಲ್ಲಿಸಿ ತಕ್ಷಣ ನಮಗೆ ಸರ್ಕಾರ ಕೆಲಸ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಡೋದ್ರಲ್ಲಿ ಈ ಅರಣ್ಯ ಪರಿಸರ ಈ ಇಲಾಖೆಯವರು ಕೊಡೋದ್ರೊಳಗೆ ಅತ್ಯಂತ ನಿರ್ಲಕ್ಷ್ಯದಿಂದ ನಡ್ಕೋತಾ ಇದ್ದಾರೆ. ಈಗಾಗಲೇ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟಾಗಿದೆ. ಇನ್ನೇನು ಮೀಟಿಂಗ್ನಲ್ಲಿ ಆ ವಿಷಯ ಬರಬೇಕು. ಆ ವಿಷಯ ಬರ್ತದೆ ಅಂದ್ಕೊಳ್ಳಿ ಮತ್ತೆ 3 ತಿಂಗಳು ಮುಂದೆ ಹಾಕ್ಬೇಕು. ಅತ್ಯಂತ ದುರ್ದೈವದ ಪರಿಸ್ಥಿತಿ. ನಾನು ಈ ಸಂದರ್ಭದೊಳಗೆ ಹುತಾತ್ಮರಿಗೆ ನಮನ ಹೇಳುವಂಥ ಸಂದರ್ಭ, ನಮ್ಮ ಹೋರಾಟವನ್ನು ಮೆಲುಕು ಹಾಕ್ತಕ್ಕಂಥ ಸಂದರ್ಭದೊಳಗೆ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಈ ರೀತಿ ಅನ್ಯಾಯವನ್ನು ಹಾಗೂ ಈ ರಾಜಕೀಯ ಮೋಸವನ್ನು ಬಿಟ್ಟುಬಿಡಿ. ತಕ್ಷಣ ಅನುಮತಿ ಕೊಡಿ. ನೀವು ಅನುಮತಿ ಕೊಟ್ಟು ಬೇಗ ಆಗಲಿ ಅಂತ ಒತ್ತಾಯಿಸಬೇಕಾದವರು ಸಹಿತ ಮೌನ ಆದರೆ ನಮ್ಮ ರೈತರಿಗೆ ಬಹಳಷ್ಟು ದುಃಖ ಆಗ್ತದೆ, ಆಕ್ರೋಶ ಬರ್ತದೆ. ಆದ್ದರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಕಳಸಾ ಬಡೂರು ಹೋರಾಟಕ್ಕೆ, ಕಳಸಾ ಬಡೂರು ಹೋರಾಟಕ್ಕೆ, ಕಳಸಾ ಬಡೂರು ನೀರು. ಈ ವಿಷಯದೊಳಗೆ ನಾವು ಏನು ಕೊಳ್ಳಿಯವ್ರು ಹೇಳಿದಂಗೆ ನಾವೀಗ 2 ಜೋಡಿ ಎತ್ತುಗಳನ್ನು ಹಿಡ್ಕೊಂಡು ಈ 2 ಜೋಡಿ ಎತ್ತುಗಳನ್ನು ನಮ್ಮ ಹಿಂದಿದ್ದು ಅಂದ್ರೆ ನರಗುಂದದ ಏನು ಜಗದಾಗ ಆ ನೀರು ಬರುವಂತ ವ್ಯವಸ್ಥೆಯನ್ನು ಹೋರಾಟ ಮಾಡ್ತಿರುವಂತ ಕೂಡ ನಾನು ಈ ವಿಷಯದೊಳಗೆ ಹೇಳ್ತಾ ನಮ್ಮ ಇವ್ರು ಹೇಳಿದ್ರಿ ಕೊಳ್ಳಿಯವ್ರು ಏನ್ ಕೊಂಡಾಗೋದಿಲ್ಲ. ನಾನು ಹಿಂದೆ ಹೋಗ್ತಾಕುವಂತ ಸಂದರ್ಭದಲ್ಲಿ ಆ ಒಂದು ಸಂದರ್ಭಕ್ಕೆ ನಮಗೆ ಏನಪ್ಪಾ ಅಂತಾರಾಜ್ಯ ಡಿಸ್ಪೋರ್ಟ್ ಮಾದಾಯಿ ಇವತ್ತು ಮಾದಾಯಿ ನೀರು ನಾವು ಕರ್ಕೊಳಕಂದಿದ್ರು ಅಂತಾರಾಜ್ಯ ಡಿಸ್ಪೋರ್ಟ್. ಒಂದು ನದಿಗಳಿಂದ ಮತ್ತೊಂದು ನದಿಗಳನ್ನು ಕೊಡುವ ವ್ಯವಸ್ಥೆ ಇಲ್ಲ. ಈ 6 ಹಳ್ಳಗಳು ಇವತ್ತು ನಾವು ಬಂದು ಕೂಡಿದ್ವು ಅಂದ್ರೆ ಇವತ್ತು ನಮಗೆ ಏನಪ್ಪಾ ಅಂದ್ರೆ 7.56 TMC ನೀರು ಬಂತು ಅಂದ್ರೆ ನಮ್ಮ ಮಲಪ್ರಭಾಕ್ಕೆ ಏನಾಗೈತಿ ಅಂತಂದ್ರೆ ನಮ್ಮ ಪೀಕಿಗೆ 2 ಪೀಕಿಗೆ ನೀರು ಬರ್ತದೆ. ಒಂದು ಮಾತನ್ನು ಹೇಳ್ತೀನಿ, ಕಳಸಾ ಬಣ್ಣೂರಿ ಹಳತಾರ್ ಗುರ್ಕಿ ಚೂಲಾವಣೆ ಕರ್ಕೊಂಡ್ಬಿಟ್ಟು ನಾವು ಹಾಳಾಗ್ಬಿಟ್ಟಿವಿ. ಈಗ 25 ವರ್ಷ ಹೋರಾಡಿದಾಗ ನಮ್ಮ ಮನೆ ಮರ ಏನು ಆಗಿ ಹೋಗ್ಬಿಟ್ಟ ಇದು ಯಾಕೆ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಸಂಘದಲ್ಲಿ ಇರ್ತಕ್ಕಂಥವ್ರು ಎಷ್ಟು ಸಾಹುಕಾರ ಆದ್ರು ಅವ್ರು ಯಾವ ರೀತಿ ಬಾಳೆ ಮಾಡಿದ್ರು ಅವ್ರು ನೋಡಿ ಬಾಳೆ ಮಾಡಕ್ ಕಲ್ಕೊಡ್ರಿ ನೀವು. ಇವತ್ತು ಇರ್ತಕ್ಕಂಥ ಗಾಳಿ ಅಂದ್ರೆ ಇಲ್ಲಿರ್ತಕ್ಕಂಥ ಹುಚ್ಚರು ಸ್ಯಾನರ್ ಮಾಡುವಂತ ನಮ್ ಗುರು ತಾಲೂಕಿಗೆ ಇರ್ತಕ್ಕಂಥ ಅನ್ನ ನಮ್ತ ಹೋರಾಟ ಮಾಡೋರು ಬಿಟ್ಟು ಬಳಿ ಇಟ್ಟುಕೊಂಡವರು ನೀವು. ಯಾಕಯ್ಯ ಹೊರತು ನಾನು ಬಿಜೆಪಿ, ನಾನು JDS, ನಾನು ಕಾಂಗ್ರೆಸ್ ಇದನ್ನು ಮರಳಿ ಬಿಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಮಗ ಸುಮಾರು ಎಲ್ಲರೂ ಒಗ್ಗಟ್ಟಾಗಬೇಕು. ಚಿನ್ನ 80ರ ಗಲಭೆಯಲ್ಲಿ ಗಂಡು ಮೆಟ್ಟಿನ ನಾಡು ಈ ಮಣ್ಣಿನಲ್ಲಿ ಅಡಗಿದೆ ವೀರರು ರೈತ. ನಮ್ಮ MP ಈ ಕ್ಷೇತ್ರದ 5 ಟೈಮ್ MP ಆಗ್ಯಾರ. ನೀವು ಭೂಪೇಂದ್ರ ಯಾದವ್ ಹೇಳಿ ಇದನ್ನು ನೀವು LOC ಕೊಡಿಸ್ಬೇಕು, ಪರಿಸರ LOC. ಇಲ್ಲ ಅಂತಂದ್ರೆ ನಮ್ಗೆ ರೈತರಿಗೆ ಅನ್ಯಾಯ ಮಾಡ್ಬೇಕಾಗತ್ತಿ. ಯಾಕಂದ್ರೆ ಈ ಭಾಗದ MP ಆಗಿರಿ. ಇವತ್ತು ನಾವು ಪ್ರಹ್ಲಾದ್ ಜೋಶಿ ಅವರ ಆಫೀಸಿಗೆ ಮುತ್ತಿಗೆ ಆಗತ್ತೀವಿ. ಯಾಕಂದ್ರೆ ನಮ್ಗೆ ಹೋರಾಟ ಬರುವವ ನಮ್ಗೆ ಬೇರೆ ಏನು ಆಸೆ ಇಲ್ಲ. ಏನ್ ಆಗ್ತೈತಿ ಆದ್ರೆ ನಾವು ಇವತ್ತು ಮುತ್ತಿಗೆ ಹಾಕತ್ತೀವಿ. ಒಂದೇ ಎಚ್ಚರಿಕೆ ಅದು ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದೇ ಎಚ್ಚರಿಕೆ ಈ ವೇದಿಕೆ ಮುಖಾಂತರ ಏನಂತಂದ್ರೆ ನಮ್ಗೆ ಈ ಪರಿಸರ ಕ್ಲಿಯರೆನ್ಸ್ ಮಾಡಬೇಕು. ನೀವು ಮಾಡಿ ಹೋರಾಟಕ್ಕೆ ಬೆಂಬಲ ಮಾಡಬೇಕು. ಅಂದ್ರೆ ನೀವು ಈ ಭಾಗದ ಉತ್ತರ ಕರ್ನಾಟಕದ ಒಂದು ಕೇಂದ್ರ ಮಂತ್ರಿ ಆಗಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಈ ವೇದಿಕೆ ಮುಖಾಂತರ. ಅದಕ್ಕೆ ನೀವು ಯಾವುದೇ ಪರಿಸ್ಥಿತಿ ಮಾಡಬೇಕು. ಆಮೇಲೆ ಸಾಕಷ್ಟು ರೈತರು ಎಲ್ಲ ಊರಿಂದ ಬಂದಿರಿ, ಸಾಕಷ್ಟು ಬೆಂಬಲ ಮಾಡಿರಿ ನಮ್ಗೆ. ಯಾಕಂತಂದ್ರೆ ನಮ್ಮ ಹಿಂದಿದ್ದಾರನ್ನ ರೈತರನ್ನ ಕಟ್ ಮಾಡುವಂತ ಪರಿಸ್ಥಿತಿ ಬಂದಾಗುತ್ತೆ. ಅದಕ್ಕೆ ನೀವು ಸಾಕಷ್ಟು ಬೆಂಬಲ ಮಾಡಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಈ ವೇದಿಕೆ ಮೇಲೆ ಸಾಬಳೆ ಅವರಿಗೆ, ಅಂಬ್ಲಿ ಅವರಿಗೆ, ಸರ್ವಮಠ ಅಜ್ಜ ಅವರಿಗೆ, ವಿಜಯ್ ಕುಲಕರ್ಣಿ ಅವರಿಗೆ, ಉಪ್ಪಾರ ಅವರಿಗೆ ಮತ್ತೆ ಏನ್ ಎಲ್ಲ ಮುಖಂಡರಿಗೆ ಯಾರು ಹೆಸರು ತಗೊಂಡಿಲ್ಲ ಅಂತ ತಪ್ಪಿಬೇಡ್ರಿ. ನಮ್ಗೆ ಆ ವಿಚಾರ ಇಲ್ಲ. ನಮ್ಮ ಹೆಸರು ತಗೊಳ್ಳಿ ಅಂದ್ರೆ ನಡೀತದೆ. ನಮ್ಗೆ ನಮ್ಮ ಹೆಸರು ತಗೊಳ್ಳಿ ಅಂದ್ರೆ ನಡೀತದೆ. ಸಾಬಳೆ ಅವ್ರಿಗೆ ಹೇಳಿ ನಾನು ಹೇಳಿದ್ರು ಸಾಬಳೆ ಅವ್ರ ನನ್ನ ಹೆಸರು ಏನು ಹೇಳ್ಬೇಡ್ರಿ. ಹೇಳಿದ್ರೆ ಈ ವೇದಿಕೆ ಆಗೋದು ಬಂದಿದ್ದಿಲ್ಲ, ಸ್ಮಾರಕ ಆಗೋದು ಬಂದಿದೆ. ಅದಕ್ಕೆ ಇವತ್ತು ಸ್ಮಾರಕ ಆಗುತ್ತೆ, ಖುಷಿ ಐತಿ. ಆದ್ರೆ ಇವತ್ತು ಸ್ಮಾರಕ ಬುದ್ಧಿ ಪೂಜೆ ಮಾಡಿದ್ರೆ ನಮ್ಮ ಕೈಯಾಗ ಸಿಕ್ಕೊಂಡಿದ್ದಾರೆ. ಅದಕ್ಕೆ ಮುಂದೆ ಆಗ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಮುಂದೆ ವಿಜಯ್ ಕುಲಕರ್ಣಿ ಅಜ್ಜ ಒಂದ್ 2 ಮಾತಾಡಲಿ ಅಂತ ಹೇಳಿ ಹೇಳಿದ್ರು.
ನಮಗೆ ಬೇಕಾಗಿದ್ದ ನೀರು ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ರೈತರಿಗೆ ಹೇಳಕ್ ಇಚ್ಛೆ ಪಡ್ಯ, ಜಗ ಕೊಡ್ತೇನೆ ರೊಕ್ಕ ಕೊಡ್ತೇನೆ ಅಂದ್ರೆ ಇವತ್ತು ರಾಜಕಾರಣ ಮಾಡಕತ್ತಾರೆ. ಆದ್ರೆ ಏನಂದ್ರೆ ನಾ ದೇಸಾಯಿ ಗೌಡರಿಗೆ ಸನಿ ಮೇಲಿನವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ವೇದಿಕೆ ಮುಖಾಂತರ. ಯಾಕಂದ್ರೆ ಜಗ ಕೊಟ್ಟರೆ ಅಂದ್ರೆ ನೀವು ದೊಡ್ಡ ರೈತರು, ದೇಸಾಯಿ ಗೌಡರು ಬಹಳ ದೊಡ್ಡ ರೈತರು. ಜಗ ಕೊಟ್ಟರೆ ಅಂದ್ರೆ ಈ ವೇದಿಕೆ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೀನಿ. ಸ್ಮಾರಕ ಆಗಬೇಕು. ಸ್ಮಾರಕ ಹೆಂಗ್ ಆಗ್ಬೇಕಂತಂದ್ರೆ ಏನು ಗೊಮ್ಮಟೇಶ್ವರ ಮೂರ್ತಿ ಐತಲ್ಲ ಅಂತ ಒಂದು ಸ್ಮಾರಕ ಆಗ್ಬೇಕು. ಯಾಕಂದ್ರೆ ಒಂದು 20-30 ಕಿಲೋಮೀಟರ್ ಕಾಣಬೇಕು. ಯಾಕಂದ್ರೆ ಇದು ಬಂಡಾಯದ ನಾಡು ಅಂತೇಳಿ ನರಗುಂದದ ಬಂಡಾಯದ ನಾಡು ಒಂದು 150 ಕಿಲೋಮೀಟರ್ ದೂರದಿಂದ ಕಾಣಬೇಕದು. ಅಂತ ಒಂದು ಸ್ಮಾರಕ ಕಟ್ರಿ. ಆ ಸ್ಮಾರಕ ರೈತನ ಸ್ಮಾರಕ ಆಗ್ಬೇಕು. ಯಾವ ಜಾತಿಯ ಸ್ಮಾರಕ ಆಗಬಾರ್ದು. ನಾವು ಕೂರ್ಸಾಕ ಒಂದು ವ್ಯವಸ್ಥೆ ಮಾಡಕತ್ತೀವಿ. ಹೊಡೆಯುವಂತ ವಿಚಾರ ಇಲ್ಲ. ಹೊಡಿದಿದ್ರೆ ನನ್ ಕರಿಯಬೇಡ್ರಿ, ನಾ ಕೂಡಿಸ್ಬೇಕಂತ ನೀವು ಕೂಡಿಸೋ ವೇದಿಕೆ ಮಾಡ್ಬೇಕಂತ ನನ್ನ ವಿಚಾರ ಐತಿ. ಎಂದು ಹೊಡೆಯುವ ವೇದಿಕೆ ನಮ್ದು. ವಿಧಾನ ಸಭೆಯವರಿಗೆ ಅಮ್ಮಲಿ ಅವರಿಗೆ ಅಷ್ಟು ಕೂಡಿ ನಾವು ಹೋರಾಟ ಮಾಡೋದು. ನೀವು ಯಾರಾಗ್ರಿ ನಾವು ಹಿಂದಿರ್ತೇವೆ. ಏನ್ ಬೇಕಾದ್ರೆ ಹೇಳಿ ನಾ ಸಭೆಯವರಿಗೆ ಭಾಷೆ ಹೇಳಿ ನೀವು ಸಭೆಯವರ ಇದನ್ನ ಮೊದಲು ನಾವು ಪಾಯ ಹಾಕೇವಿಲ್ಲ.